ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಿಮಗೆ ನಾನು 2 ದಿನದಿಂದ ಹೇಳ್ತಾ ಇದ್ದೆ ಮೇ 7ನೇ ತಾರೀಕು ಒಳಗಡೆ 10ನೇ ಕಂತು ಬಿಡುಗಡೆ ಆಗುತ್ತೆ ಅಂತ. ಈಗ ನೋಡಿ, ಇವತ್ತಿನ ಒಂದು ವಿಡಿಯೋದಲ್ಲಿ ನೀವು ಕಮೆಂಟನ್ನು ನೋಡ್ತಾ ಇರ್ಬೋದು. ಇವತ್ತು 5 ಗಂಟೆಗೆ 10ನೇ ಕಂತು ಬಂದಿದೆ ಅಂತ ಬೆಳಗ್ಗೆ ಕೂಡ ಒಂದು ವಿಡಿಯೋ ಮಾಡಿದ್ದೆ. ವಿಡಿಯೋದಲ್ಲೂ ಕೂಡ ಹೇಳಿದ್ದೆ ಇವತ್ತು ಕೂಡ ಬಿಡುಗಡೆ ಆಗುವ ಸಾಧ್ಯತೆ ಇದೆ ಅಂತ, ಓಕೆನಾ. ಬಟ್ ಆದರೆ ಇದರಲ್ಲಿ ಒಂದು ಟ್ವಿಸ್ಟ್ ಇದೆ, ಅದ್ರ ಬಗ್ಗೆ ಡೀಟೇಲಾಗಿ ವಿವರಣೆಯನ್ನು ಕೊಡ್ತೀನಿ. ವಿಡಿಯೋ ನೋಡ್ತಾ ಇರೋ ಪ್ರತಿಯೊಬ್ಬರು ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ. ಹೊಸದಾಗಿ ಚಾನಲ್ ನೋಡ್ತಿದ್ದೀರಾ ಅಂದರೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಪ್ರತಿಯೊಂದು ಇನ್ಫಾರ್ಮೇಷನ್ನು ಕೂಡ ಲೈವ್ನಲ್ಲೂ ಕೊಡ್ತಾ ಇದ್ದೀನಿ, ವಿಡಿಯೋದಲ್ಲೂ ಮಾಹಿತಿ ಕೊಡ್ತಾ ಇದ್ದೀನಿ. ನನ್ನ ಪ್ರೆಡಿಕ್ಷನ್ ಪ್ರಕಾರ ಎಲ್ಲ ಒಂದು ಕಂತುಗಳು ಕೂಡ ಕರೆಕ್ಟಾಗೇ ಬಿಡುಗಡೆ ಆಗಿದೆ. ಯಾಕೆಂದರೆ ಹೋದ ಸರಿದ ಒಂದು ಬಿಡುಗಡೆ ಮಾಡಿರೋ ಒಂದು ಬೇಸ್ ಮೇಲೆ ನಾನು ಹೇಳಿದ್ದೆ ಮೇ 7ನೇ ತಾರೀಕು ಒಳಗಡೆ 10ನೇ ಕಂತಿನ ಗೃಹಲಕ್ಷ್ಮಿ ಯೋಜನೆ ಹಣ ಬಿಡುಗಡೆ ಮಾಡ್ತಾರೆ ಅಂತ. ಬಟ್ ಆದರೆ ಇವತ್ತು ಸಂಜೆಯಿಂದ ಮಧ್ಯಾಹ್ನ ಮೇಲಿಂದ ಒಂದು ಕಮೆಂಟ್ಗಳು ಬರ್ತಾ ಇದೆ. ನೀವು ಸ್ಕ್ರೀನಲ್ಲಿ ನೋಡ್ತಾ ಇರ್ಬೋದು, ಹಾಕಿದ್ದೀನಿ. ಸಂಜೆ ಲೈವ್ 7 ಗಂಟೆ ಮಾಡ್ತೀನಿ. ಲೈವಿಗೆ ಮಿಸ್ ಮಾಡದೆ ಜಾಯಿನ್ ಆಗಿ, ಗೊತ್ತಾಗುತ್ತೆ. ಫಸ್ಟಿಗೆ ಒಂದು ಟ್ರಯಲ್ ಅಂತ ಬಿಡುಗಡೆ ಮಾಡ್ತಾರೆ. ಟ್ರಯಲ್ ಆದಮೇಲೆ ಸಾಕಷ್ಟು ಜನರಿಗೆ ದಿನಕ್ಕೆ 20 ಲಕ್ಷ 15 ಲಕ್ಷ ಈ ರೀತಿ ಬಿಡುಗಡೆ ಮಾಡ್ತಾ ಹೋಗ್ತಾರೆ. ಅದು ಯಾವುದೋ ಒಂದು ದಿನ ಅಂದರೆ ಈಗ ಮೇ 7ನೇ ತಾರೀಕು ಒಳಗಡೆ ಬಿಡುಗಡೆ ಮಾಡೋ ಸಾಧ್ಯತೆ ಇದೆ. ಖಂಡಿತವಾಗ್ಲೂ ಕೂಡ ಈಗ ಟ್ರಯಲ್ ಆಗಿದೆಯೋ ಅಥವಾ ರಿಯಲ್ ಆಗಿದೆಯೋ ಅಂತ ನಿಮಗೆ ಪಕ್ಕಾ ಇನ್ಫಾರ್ಮೇಷನ್ 7 ಗಂಟೆ ಲೈವ್ನಲ್ಲಿ ಸಿಗುತ್ತೆ. ಮಿಸ್ ಮಾಡ್ಕೋಬೇಡಿ, ಎಲ್ಲರೂ ಜಾಯಿನ್ ಆಗಿ. ಖಂಡಿತವಾಗ್ಲೂ ಕೂಡ ಅಪ್ಡೇಟ್ ಮಾಡೋವಂಥ ಕೆಲಸ ಮಾಡ್ತೀನಿ. ಪ್ರತಿ ತಿಂಗಳು ಜಮಾ ಆದಾಗಲೂ ಕೂಡ ಫಸ್ಟ್ ಒಂದು 2 ಲಕ್ಷ ಜನರಿಗೆ ಹಾಕಿ ಒಂದು 2-3 ದಿನ ಬಿಟ್ಟು ಅಲ್ಲಿಂದ ಮತ್ತೆ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಹಣ ಒಂದು 4 to 5 ಡೇಸಲ್ಲಿ 80% ಜನರಿಗೆ ಬಿಡುಗಡೆ ಆಗ್ತಾಯಿದೆ. ಈಗ 7, 8, 9ನೇ ಕಂತು ಇದೇ ರೀತಿ ಆಗಿದ್ದು, 10ನೇ ಕಂತು ಕೂಡ ಇದೇ ರೀತಿ ಆಗುತ್ತೆ. ಹಾಗಾಗಿ ಪಕ್ಕ ನಮ್ಮ ಗೆಸ್ಸು ಸಕ್ಸಸ್ ಆಗಿದೆ. ನೀವು ಕಮೆಂಟ್ಗಳನ್ನು ನೀವು ಕೂಡ ಗಮನಿಸಿ, ಯಾರ್ಯಾರಿಗೆ ಜಮಾ ಆಗಿದೆ ಅಂತ ಕಮೆಂಟ್ ಮಾಡ್ತಾ ಇರೋರು ಅವರು ಶಾಕ್ ಆಗಿದೆ. ಏನಿದು ಬರೋದು ಇನ್ನೂ ಲೇಟು ಅಂತ ಎಲ್ಲ ಯೂಟ್ಯೂಬರು ಹೇಳ್ತಾಯಿದ್ರು. ಬಟ್ ನಾನು ಹೇಳ್ತಾ ಇದ್ದೆ, ನಮ್ಮ ವೀಕ್ಷಕರಿಗೆ ಪಕ್ಕಾ ಗೊತ್ತಿದೆ. ಬೇಕಾದರೆ ನೀವು ಕಮೆಂಟ್ಗಳಲ್ಲಿ ತಿಳ್ಕೊಬೋದು. ಯಾರ್ಯಾರು ಕಮೆಂಟ್ ಮಾಡ್ತಾ ಇದ್ದಾರೆ ಅವರಿಗೆ ನೀವು ಯಾವ ಜಿಲ್ಲೆ ಯಾವಾಗ ಜಮಾ ಆಯಿತು ಅಂತ ಬೇಕಾದ್ರೆ ನೀವು ಕೇಳ್ಬೋದು, ಓಕೆನಾ. ಲೈವ್ಗೆ 7 ಗಂಟೆಗೆ ಜಾಯಿನ್ ಆಗಿ ಸಾಕಷ್ಟು ವಿಚಾರಗಳ ಚರ್ಚೆ ಮಾಡೋಣ. ಬಟ್ ನೋಟಿಫಿಕೇಷನ್ ಬರುತ್ತೋ ಇಲ್ಲೋ ಗೊತ್ತಿಲ್ಲ. ಈ ವಿಡಿಯೋ ಮಾಡಿದ್ದೀನಿ. ಲೈವ್ ಕನ್ಫರ್ಮೇಷನ್ ತಿಳ್ಕೊಂಡ್ರೆ ನಮಗೆ ಪಕ್ಕಾ ಗೊತ್ತಾಗುತ್ತೆ ಎಷ್ಟು ಜನರಿಗೆ ಬಿಡುಗಡೆ ಆಗಿದೆ ಅಂತ. ಸ್ವಲ್ಪ ಜನರಿಗೆ ಅಷ್ಟೇ ಬಿಡುಗಡೆ ಆಗಿರೋದು. ಇನ್ನು 20 ಲಕ್ಷ ಜನರಿಗೆ ಬಿಡುಗಡೆ ಆದರೂ ಅಂತೂ ಒಂದು 20% ಜನರನ್ನೇ ಕಮೆಂಟ್ ಮಾಡೋದು ತಿಳಿಸ್ತಾರೆ. 40% ಜನರಿಗೆ ಬಿಡುಗಡೆ ಆದರೆ 40% ಜನನೇ ಕಮೆಂಟ್ ಮಾಡಿ ತಿಳಿಸ್ತಾರೆ. ಕೇವಲ 5% ಜನರಿಗೆ ಮಾತ್ರ ಬಿಡುಗಡೆ ಆದರೆ ಕನ್ಫರ್ಮೇಷನ್ ಕೂಡ ಅದೇ ರೀತಿ ಬರುತ್ತೆ. ಖಂಡಿತವಾಗ್ಲೂ ಕೂಡ ಲೈವ್ನಲ್ಲಿ ನಿಮಗೆ ಮಾಹಿತಿ ಸಿಗುತ್ತೆ. 7 ಗಂಟೆಗೆ ಜಾಯಿನ್ ಆಗಿ, ಮಿಸ್ ಮಾಡಿದೆ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಧನ್ಯವಾದಗಳು ಎಲ್ರಿಗೂ ಕೂಡ. ಥ್ಯಾಂಕ್ ಯು ಸೋ ಮಚ್. ಬೆಳಗ್ಗೆ ಒಬ್ಬರು ಯಾರೋ ಕಮೆಂಟ್ ಮಾಡಿದ್ರು, ನೀವು ಬರೀ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತೀರಾ, ಮಾಹಿತಿ ಕೊಡ್ತಾ ಇಲ್ಲ ಅಂತ. ಬ್ರದರ್, ದಯವಿಟ್ಟು ಪೂರ್ತಿ ವಿಡಿಯೋಗಳನ್ನು ನೋಡಿ. ಬಾಕಿ ಕಂತು ಬಂದಿಲ್ಲ ಅಂದರೆ ಏನು ಮಾಡಬೇಕು ಎಲ್ಲ ವಿಷಯ ಹೇಳಿದ್ದೀನಿ. ವಿಡಿಯೋ ನೋಡಿ ಆಮೇಲೆ ಕಮೆಂಟ್ ಮಾಡಿ, ಓಕೆನಾ. ಥ್ಯಾಂಕ್ ಯು ಗೈಸ್. ಇದಾಗಿತ್ತು ಇವತ್ತು ಈ ಕ್ಷಣದ ಮಾಹಿತಿ. ಮತ್ತೆ ಲೈವ್ನಲ್ಲಿ